बोलिए, आपका नाम? हमारा नाम रामलखन पांडे। ರಾಮಲಖನ್ ಪಾಂಡೆ ಜಿ ಅವರು ಹೇಳ್ತಾ ಇದ್ದಾರೆ, ಕಾಶಿ ದೇವಿಯ ಮಂದಿರ ಅಂದ್ರೆ ಇದೆ ಮುಂದುಗಡೆ ಇರತಕ್ಕಂತ ಮಂದಿರ. ಈ ಕಾಶಿ ದೇವಿಯ ಮಂದಿರ ಬಹಳ ವರ್ಷದಿಂದ ಇದೆ. बोलिए, प्राचीन मंदिर है। ಇದು ಅತಿ ಪ್ರಾಚೀನವಾದಂತ ಮಂದಿರ. अति प्राचीन मंदिर है। इन्हीं के नाम से काशी देवी काशी का ಈ ದೇವಿಯ ಹೆಸರಿನಿಂದಲೇ ಕಾಶಿ ಅನ್ನುವ ಒಂದು ಹೆಸರು ಈ ಊರಿಗೆ ಬಂದಿದೆ. इन्हीं के नाम प्राचीन मंदिर है। काशी पहले जो काशी कहते थे लोग, काशी उन्हीं काशी देवी के मंदिर है। इन्हीं के नाम से उसके बनारस हुआ, वाराणसी हुआ, पहले तो काशी कहते थे। ಮೊದಲು ಹಿಂದೆ ಎಲ್ಲ ಜನ ಕಾಶಿ ಅಂತಾನು ಇದಕ್ಕೆ ಕರೀತಾ ಇದ್ರು. ಅದಾದ್ಮೇಲೆ ಬನಾರಸ್ ಅಂತಾನು, ಅದಾದ್ಮೇಲೆ ವಾರಾಣಸಿ ಅಂತಾನು ಹೆಸರು ಕೊಡಲ್ಪಟ್ಟಿತು ಅಂತ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಕಾಶಿ ದೇವಿಯ ಮಂದಿರದಲ್ಲಿ ನಾವು ನೋಡಬಹುದು, ಕಾಶಿ ದೇವಿಯ ದರ್ಶನನ ಇಲ್ಲಿಂದಲೇ ನಾವು ಮಾಡಬಹುದು. ಇಲ್ಲಿ ಶ್ರೀ ಒಂದೇ ಕಾಶಿ ದೇವಿ ಮಂದಿರ್ ಅಂತ ಇಲ್ಲಿ ಹಿಂದಿಯಲ್ಲಿ ಬರೆಯಲಾಗಿದೆ. ಕಾಶಿ ಖಂಡದಲ್ಲಿ ಇರ್ತಕ್ಕಂಥ ಕಾಶಿಪುರಾಧೀಶ್ವರಿ ಈ ದೇವತೆಯೇ ಆಗಿದ್ದಾಳೆ. ಈ ದೇವತೆಯ ಒಂದು ನೋಟನ ನಾವು ಇಲ್ಲಿಂದ ನೋಡಬಹುದು. ಕಾಶಿ ದೇವಿಯ ಚಿತ್ರವನ್ನು ನಾವು ಇಲ್ಲಿಂದ ನೋಡಬಹುದು. ಕಾಶಿ ದೇವಿಯ ಚಿತ್ರವನ್ನು ನಾವು ಇಲ್ಲಿ ನೋಡಬಹುದು. ಕಾಶಿ ದೇವಿಯು ಇದು ಕಾಶಿ ದೇವಿಯ ಮಂದಿರ ಆಗಿದೆ. ಈ ಕಾಶಿ ದೇವಿ ಇಲ್ಲಿ ನಾವು ನೋಡಬಹುದಂತ ಚಿತ್ರ ಕಾಶಿ ದೇವಿಯ ಚಿತ್ರ ಆಗಿದೆ. ಈ ಕಾಶಿ ದೇವಿಯು ಅತಿ ಪ್ರಖ್ಯಾತವಾದಂತಹ ದೇವಿಯಾಗಿದ್ದಾಳೆ. ಇವಳ ಹೆಸರಿನಿಂದಲೇ ಕಾಶಿ ಅನ್ನುವ ಹೆಸರು ಈ ಊರಿಗೆ ಬಂದಿದೆ ಅಂತ ಇಲ್ಲಿಯ ಸ್ವಾಮಿಗಳು ತಿಳಿಸಿದ್ದಾರೆ. ಇಲ್ಲಿ ನಾವು ಬೇರೆ ಬೇರೆ ಕೆಲವು ಮೂರ್ತಿಗಳನ್ನು ನೋಡಬಹುದು. ಈಶ್ವರನ ಮೂರ್ತಿಯು ಇಲ್ಲಿ ಇದೆ. ಈಶ್ವರನ ಮತ್ತು ವಿಗ್ರಹ ಒಂದು ಲಿಂಗವು ಇಲ್ಲಿ ಸ್ಥಾಪನೆಯಾಗಿದೆ. ಇದರ ಜೊತೆಗೆ ಕಾಶಿ ದೇವಿಯ ಮೂರ್ತಿ ಇಲ್ಲಿ ಕಾಣಿಸುತ್ತೆ. ಕಾಶಿ ದೇವಿಯ ಜೊತೆಗೆ ಹನುಮಾನ್ ಮೂರ್ತಿಯು ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಗಣೇಶನ ಮೂರ್ತಿಯು ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಈ ತರ ಈ ಕಾಶಿ ದೇವಿಯ ಮಂದಿರ ಅತಿ ಪ್ರಾಚೀನವಾದದ್ದಾಗಿದೆ.